ಹಣವನ್ನು ಹಗರಣಗಳಲ್ಲಿ ಸಿಲುಕಿಸಿರುವ ಸಿದ್ದರಾಮಯ್ಯನವರಿಗೆ ಏನು ಧಿಕ್ಕಾರ, ಜನ ವಿರೋಧಿ ಸಿದ್ದರಾಮಯ್ಯನವರಿಗೆ ಏನು ಧಿಕ್ಕಾರ. ದಲಿತರ ಹಣವನ್ನು ಲೂಟಿ ಹೊಡೆದಿರುವ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನವರಿಗೆ ಏನು ಧಿಕ್ಕಾರ. ಹಣಕಾಸು ಸಚಿವರಿದ್ದೀರಿ, ನಿಮ್ಮ ಗಮನಕ್ಕೆ ಬಾರದೆ ಒಂದೇ ಒಂದು ನಯ ಪೈಸನು ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋದಕ್ಕಾಗಲ್ಲ. ನಿಮಗೆ ಗೊತ್ತಿಲ್ಲದ್ರೆ ಆಚೆ ಹೋಗೋಕ್ಕೆ ಆಗೋದಿಲ್ಲ. ನೀವು ತಲೆದಂಡ ಆಗಬೇಕು. ಇವತ್ತು ದಲಿತರಿಗೆ ಕ್ಷಮಾಪಣೆ ಕೇಳಿ ನೀವು ಇವತ್ತು ತಲೆದಂಡ ಆಗಿ ರಾಜೀನಾಮೆ ಕೊಟ್ಟು ಆಚೆ ಬರೋ ತನಕ ಈ ಹೋರಾಟಗಳು ವಿರಮಿಸುವುದಿಲ್ಲ. ನಾವು ಸಿದ್ದರಾಮಯ್ಯನವರು ನಾನು ದಲಿತರ ಪರ, ಹಿಂದುಳಿದವರ ಪರ, ನಾನೇ ದಲಿತ, ನನ್ನನ್ನು ಬಿಟ್ಟು ಇನ್ಯಾರು ದಲಿತನೇ ಇಲ್ಲ ಅನ್ನೋ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಇವತ್ತು ಮಾಡ್ತಾ ಇರ್ತಕ್ಕಂಥ ದಲಿತ ದ್ರೋಹಿ ಕೆಲಸಕ್ಕೆ ಇಡೀ ದಲಿತ ಜನಾಂಗ ಅಲ್ಲ, ಕರ್ನಾಟಕ ಜನತೆ ಎಲ್ಲ ನಿನ್ನನ್ನು ಇವತ್ತು ಚೀಮಾರಿ ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ, ದಯವಿಟ್ಟು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಕೆಲವರು ನಿಮ್ಮನ್ನು ಎತ್ತಿಕಟ್ಟಿ ನಿಮ್ಮನ್ನು ಮೇಲೆ ಇಟ್ಕೊಂಡಿರ್ಬೋದು ಅಷ್ಟೇ ಹೊರತು ಕರ್ನಾಟಕದಲ್ಲಿರ್ತಕ್ಕಂಥ ಬಡವರಾಗಿರ್ಬೋದು, ಬಗ್ಗರಾಗಿರ್ಬೋದು, ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು ಎಲ್ಲರೂ ಸಹ ಇವತ್ತು ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ. ಆಚೆ ಬಂದು ಒಂದ್ಸಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸರ್ಕಾರ ಬಂದು ಕೇವಲ 1 ವರ್ಷದ ಅವಧಿಯಲ್ಲೇ ಸಹ ಇಷ್ಟೊಂದು ಕೋಟಿಗಳ ಹಗರಣ. ಇದು ನಾವು ಹೇಳ್ತಾ ಇರೋದಲ್ಲ. ಕೇಂದ್ರ ಸರ್ಕಾರದ SC/ST ಕಮಿಷನ್ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದೆ. ನೀವು 14,000 ಕೋಟಿ ಹಣವನ್ನು ದಲಿತರಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು SCP TSPಗೆ ಮೀಸಲಿಟ್ಟಂಥ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ದೀರಿ. ಯಾಕೆ ಮಾಡಿದ್ದೀರಿ? ನಮಗೆ ಸಮಜಾಯಿಷಿ ಕೊಡಿ ಅಂತ. ಇನ್ನೇನು ಬೇಕು ನಿಮಗೆ ಆಧಾರ? ದಲಿತರು, ರೈತರು, ಬಡವರು ಇಲ್ಲಿ ನಿರ್ಗತಿಕರಾಗ್ಬಿಟ್ಟು ಊಟಕ್ಕಿಲ್ಲದೆ ಓಡಾಡೋದಕ್ಕೆ ಆಗದೆ ಎಲ್ಲ ಪರಬಾಡು ಮಾಡ್ತಾ ಇದ್ರೆ ನಿಮ್ಮ ಪಾಡು ಇವತ್ತು ದಲಿತರ ಹಣವನ್ನು ಲೂಟಿ ಹೊರಟಿದ್ದೀರಿ. ನಿಮಗೆ ಕರ್ನಾಟಕ ಜನತೆ ಸ್ಪಂದಿಸಲ್ಲ, ನಿಮಗೆ ಕ್ಷಮಿಸುವ ಅಗತ್ಯನೇ ಇಲ್ಲ ಅವರು. ಹಾಗಾಗಿ ನಾವು ವಿಧಾನಸೌಧ ಚಲೋಗೆ ಎಲ್ಲ ಸ್ವಾಮೀಜಿಗಳವರೊಟ್ಟಿಗೆ ಮಾತನಾಡಿ ಸುಮಾರು ರಾಜ್ಯ ಸರ್ಕಾರ ಆ ದಿನ ಪತನ ಆಗುತ್ತೆ. ವಿಧಾನಸೌಧ ಚಲೋ ದಿನ ನಮಗೆ ದಿನಾಂಕ ನಾವು 30ನೇ ತಾರೀಕು ನಿಗದಿ ಮಾಡಿದ್ವಿ. ಸ್ವಾಮೀಜಿಗಳು ಸ್ವಲ್ಪ ನಮಗೆ ಕಮ್ಯುನಿಕೇಷನ್ ಇಲ್ದಿರ ಇರೋದ್ರಿಂದ ಅವರ ನೇತೃತ್ವದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ದಿನಾಂಕವನ್ನು ಮುಂದೂಡ್ತಾ ಇದ್ದೀವಿ ನಾವು. ಹಾಗಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. 12ವರೆಗೆ ರಾಜ್ಯಪಾಲರು ನಮ್ಮ ಟೀಮನ್ನು ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟು ಕರೆದಿದ್ದಾರೆ. ನಮ್ಮ ರಾಜ್ಯ ಸಮಿತಿ ಟೀಮಲ್ಲಿ ರಾಜ್ಯಪಾಲರ ಜೊತೆ 30 ನಿಮಿಷಗಳ ಕಾಲ ಮಾತುಕತೆ ಮಾಡ್ತಾ ಇದ್ದಾರೆ. ನಾಳೆ ಇದು ಮುಖ್ಯವಾದ ವಿಚಾರ. ನಾಳೆ 11 ಗಂಟೆಗೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ SC ಮಾದೇವಪ್ಪನವರು ಇದರ ಬಗ್ಗೆ ಎಲ್ಲ ಸಂಘಟನೆಯವರನ್ನು ಸೇರಿ ಒಂದು ಸಭೆಯನ್ನು ಕರೆದಿದ್ದಾರೆ ಬೆಂಗಳೂರಲ್ಲಿ. ಅದರಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ. ನಾಳೆ ಸಮಾಜ ಕಲ್ಯಾಣ ಸಚಿವರಿಗೆ ತಿಳಿ ಹೇಳುವಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಮುಂದಿನ ತಲೆದಂಡ SC ಮಾದೇವಪ್ಪ ಅವರು ಆಗ್ತಾ ಇದ್ದಾರೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನ ಯಾರು ಹಿಂದೆ ಹಾಕ್ಕೊಂಡು ಬರ್ತಾರೋ ಅವ್ರನ್ನ ವ್ಯವಸ್ಥಿತವಾಗಿ ತುಳಿಯುವಂಥ ಕೆಲಸ ಸಿದ್ದರಾಮಯ್ಯನವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಕೆಲಸ ನೆಕ್ಸ್ಟು ಬಳಗಾಲಿಡ್ತಾರೋ ಎಡಗಾಡಿಲ್ತಾರೋ ಗೊತ್ತಿಲ್ಲ. ಗ್ಯಾರಂಟಿ ನಮ್ಮ ಸಮಾಜ ಕಲ್ಯಾಣ ಸಚಿವರಂತೂ ಜೈಲಿಗೆ ಹೋಗ್ತಾರೆ ಈ ವಿಚಾರದಲ್ಲಿ. ಅದನ್ನು ಪ್ರೀ ಪ್ಲಾನ್ ಆಲ್ರೆಡಿ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ನಾವು ಮನವಿ ಪತ್ರ ಸಲ್ಲಿಸಿ ಮುಂದಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.